ನನ್ನ ಮಕ್ಳು ವಿಲನ್ಗೆ ಹೆಲ್ಪ್ ಮಾಡೋಣ. ಏನು ಮಾಡಿಕ ತೈಕ ಮೈಸೂರಲ್ಲಿ ಜಾಗ ಇಲ್ವಾ ಗುಣಕ್ಕೆ ತಗೊಂಬಂದು ಬೆಂಗಳೂರಲ್ಲಿ ಹಾಕ್ಬೇಕು ಅವನು. ಹ್ಞೂ ಸರ್, ನಿಜವೇ ಹೇಳ್ತೀವಿ. ಕೋಟಿಗಟ್ಟಲೆ ಸಂಪಾದನೆ ಮಾಡ್ತೀವಿ. ಡ್ರೈವರ್ಗೆ ಒಂದು 10 ರೂಪಾಯಿ ಎಕ್ಸ್ಟ್ರಾ ಕೊಡಿ, ಆಟೋ ಡ್ರೈವರ್ 10 ರೂಪಾಯಿ ಕೊಡ್ರಿ ಅಂದರೆ ಅಷ್ಟೊಂದು ಮಾತಾಡ್ತಾ ಇರ್ತಾನೆ. ತಗೊಂಬ ಯಾಕೆ ಮೈಸೂರಲ್ಲಿ ಜಾಗ ಇಲ್ಲ, ಅವ್ನು ತೋಟದಲ್ಲಿ ಜಾಗ ಇಲ್ವ ಅಂತ ಊಣಕ್ಕೆ ತಗೊಂಬ ಇಲ್ಲೇ ಕೆರೆಗೆ ಹಾಕ್ಬೇಕು ಅವನು. ಅವ್ರ ಹೆಂಡತಿ ಪಾಪ 4 ತಿಂಗಳು ಅಂತೆ. ಅವ್ರ ಹೆಂಡ್ರನ್ನೇ ಸಂಸಾರ ಮಾಡೋಕ್ಕಲ್ಲ. ಇವನು ಯಾವನ್ರೆ ಹೀರೋ ಇವನು. ಅವ್ನು ಫೋಟೋಲ್ಲಿ ಫಸ್ಟ್ ಆಟೋಲ್ಲಿ ಹಂಚ್ಕೊಂಡಿಂದ ಕಾರಲ್ಲಿ ಹಂಚ್ಕೊಂತಾರೆ ಡಿ ಬಾಸ್ ಅಂತ. ಆ ಮಕ್ಳು ಕ್ಯಾಕ್ಸ್ ಮಕ್ಕಳು ಈತೀನಿ ಬೇಕಾರೆ ಡಿ ಬಾಸು ಅಂತ. ಏನಕ್ಕೆ ಹಾಕೊಂಡು ಡಿ ಬಾಸು ಅಂತ ಏನು ಅವ್ರ ಇಲ್ಲ ಡಿ ಬಾಸ್ ಹಾಕೋರು. ಇವಾಗ ನಮ್ಮ ಆಟೋಲ್ಲಿ ಡಿ ಬಾಸ್ ಅಂತ ಹಾಕೊಂಡಲ್ಲ, ಅವನೇನು ಬಂಡಲ ಕೊಟ್ಟವನು ಆಟೋಗೆ. ಕಾರ್ಗೇನೋ ಡಿ ಬಾಸ್ ಹಾಕೋತಾರಲ್ವಾ, ಅವನೇನೋ ಬಂಡಲ ಕೊಟ್ಟವನು ಆಟೋ ಕಾರಿಗೆ ಇಸ್ಕೊಳಪ್ಪ ನಾನು ದುಡ್ಡು ಕೊಡ್ತೀನಂತ. ಏನಕ್ಕೆ ಇಸ್ಕೊತಾನೆ? ಏನಕ್ಕೆ ಡಿ ಬಾಸ್ ಏನಕ್ಕೆ ಹಾಕೋಬೇಕು ಡಿ ಬಾಸ್ ಅಂತ? ಅವ್ರ ಅಪ್ಪನ ಮನೆ ಆಸ್ತಿ ನಾವು ಕೊಟ್ಟವನ. ನಾವು ಕಷ್ಟಪಡ್ತೀವಿ, ನೈಟ್ ಹೋಗ್ಲಿ ಕಷ್ಟಪಡ್ತೀವಿ. ನಮ್ಮ ಅಪ್ಪ ಅಮ್ಮ ಹೆಸರು ನಾನು ಹಾಕೋತೀನಿ, ನನ್ನ ಮಕ್ಳ ಹೆಸರು ನಾನು ಹಾಕೋತೀನಿ. ಡಿ ಬಾಸ್ ಹೆಸರು ನಾನು ಹಾಕೋಬೇಕು ಆಟೋದಲ್ಲಿ? ಬಂಡವಾಳ ಹಾಕಿರೋದು ನಾನು, ಕಷ್ಟಪಡೋದು ನಾನು. ಏನು ದರ್ಶನಿಗೆ 1 ರೂಪಾಯಿ ನನಗೆ ಕೊಟ್ಟವನ ಕಷ್ಟದಲ್ಲಿ ಇದ್ದೀರ ಅರೆ ಬಾರಾಜ ಅಂತ. ಅಷ್ಟು ಗೊತ್ತಾಗೋದು ಬೇಡವಾ? ಎಲ್ಲ ಇವ್ರು ಹಚ್ಚೋದು. ನಮ್ಮ ಬಾಸು ಫಿಲಮ್ ಹೋದ ಚೆನ್ನಾಗಿತ್ತಾ, ಚಪ್ಪಲೆ ಹೊಡ್ದ, ಮುಚ್ಕೊಂಡು ಮನೆಗೆ ಹೋಗು, ತೆಪ್ಪಗೈತಾ ಮಲ್ಕೊಂಡು ನಿದ್ದೆ ಮಾಡಷ್ಟೇ. ಸೊ ಇವಾಗ ಯಾಕಂತಂದ್ರೆ ನಟ ದರ್ಶನ್ ಅಪಾರ ಅಭಿಮಾನಿಗಳಿದ್ದಾರೆ. ಆದರೆ ಈ ಪ್ರಕರಣದಲ್ಲಿ ಅತ್ಯಂತ ಭೀಕರ ಪ್ರಕರಣ ಇದು. ರೇಣುಕಾಸ್ವಾಮಿ ಕೊಲೆ ಏನಾಗಿದೆ, ಅದರಲ್ಲಿ A2 ಆರೋಪಿಯಾಗಿದ್ದಾರೆ ದರ್ಶನ್. ಸರ್, ಅವ್ರು ಫಸ್ಟ್ ಆಫ್ ಆಲ್ ಮಾಡಿದ ತಪ್ಪು, ಅವ್ರನ್ನ ಕರ್ಸಿದ ತಪ್ಪು. ವಾರ್ ಮಾಡ್ಬೋದು, ಫೋನಲ್ಲಿ ಐತೆ ತಾನೆ, ಇಡೀ ಇಂಡಿಯಾ ಫುಲ್ ಫೋನ್ ಐತೆ. ಫೋನಲ್ಲಿ ಮಾತಾಡ್ರಿ, ನೋಡ್ರಿ ಹಿಂಗೆ ತಪ್ಪು ಮಾಡ್ತೀರ, ಯಾಕೆ ರೀ ಮಾಡ್ತೀರ? ಅವ್ರ ಹೆಂಡ್ತಿಗೆ ಫೋನ್ ಮಾಡ್ದ ಅವನು. ಫೋನ್ ಮಾಡಿದ್ದು ಎಂಡ್ರಿಗೆ ಫೋನ್ ಮಾಡಿಲ್ಲ ತಾನೆ. ಎಂಡ್ರಿಗೆ ಫೋನ್ ಮಾಡಿ ಕೊಲೆ ಮಾಡಿದರೆ ಆಯ್ತಪ್ಪ, ಏನೋ ಕೊಲೆ ಮಾಡ್ಬಿಡೋ ಅನ್ಬೋದು. ಫೋನ್ ಮಾಡಿದ್ದು ಯಾಕೆ ಅವಳಿಗೇನು ಬೇಕಾಗಿಲ್ವಾ? ಅವ್ರ ಗಂಟೆನೇ ಇವ್ಳು ಬಿಟ್ಟು ಬಂದವಳೆ, ಇವ್ನು ಬಿಟ್ಟ ಇನ್ನೊಬ್ಬ ಹೋಯ್ತಾನೆ. ಹ್ಞೂ ಕಣ್ರಿ, ದುಡ್ಡು ತಾನೆ. ಅವ್ರ ಹೆಂಡ್ತಿಗೆ ತಪ್ಪಾಗಿ ಮೆಸೇಜ್ ಮಾಡಿಲ್ವಲ್ಲ, ಸ್ಟೆಪ್ನಿಗೆ ತಾನೇ ಮೆಸೇಜ್ ಮಾಡ್ದ. ಕರೆದು ವಾರ್ನ್ ಮಾಡು, ಏನಕ್ಕೆ ಎಲ್ಲಿಂದನೋ ಕರ್ಕೊಂಬಂದ್ಬಿಟ್ಟು ಅವನ ಹೊಡೆದು ಪಡ್ದು ಏನಕ್ಕೆ? ಅವನಿರೋದೇ 30 kg, ನೀನಿರೋದು 300 kg. ಕಚಡ ನನ್ನ ಮಗ ಅಂತ ಹೇಳ್ಕೊತೀಯಲ್ಲ ನೀನು, ಕಚಡನೇ ನೀನೀಗ. ಯಾಕೆ ಮೈಸೂರಲ್ಲಿ ನಿನ್ನ ತೋಪಲ್ಲಿ ಜಾಗ ಇಲ್ವಾ? ನಿನ್ನ ಜಮೀನಲ್ಲಿ ಜಾಗ ಇಲ್ವಾ? ಅಲ್ಲಿ ಊತಾಕು. ಏನಕ್ಕಪ್ಪ ತಗೊಂಬ ಬೆಂಗಳೂರು ಏನಕ್ಕಪ್ಪ ತಗೊಂಬ ನೀನು? ಅದೇ ಇಲ್ವ ಸರ್? ಫಸ್ಟು ಈ ನಂದು ಇದು ಆಟೋ, ಇದು ನಮ್ಮ ಅಪ್ಪ ಹೆಸ್ರು ಹಾಕ್ಕೋತೀನಿ. ನಮ್ಮಪ್ಪ ನನಗೆ ಕೊಡ್ಸೋ, ನನ್ನ ಹೆಸ್ರು ನಮ್ಮ ಅಪ್ಪ ಹೆಸ್ರು ಹಾಕ್ಕೋತೀನಿ. ಡಿ ಬಾಸ್ ಅಂತ ಹಾಕ್ಕೊಂತಾರೆ ನೋಡು, ನನ್ನ ಮಕ್ಳಿಗೆ ಮಕ್ಕುಗಿತೀನಿ, ನಿಜಲ್ಲಿ ಹೇಳ್ತೀನಿ. ದರ್ಶನ್ ಏನೋ 1 ರೂಪಾಯಿ ಆಟೋ ಆಯ್ತಪ್ಪ, ಆಟೋ ಹಾಕೊಂಡು 1 ರೂಪಾಯಿ ದುಡ್ಡು ಕೊಟ್ಟವನ. 1 ತಿಂಗಳು ಲೋನ್ ಕಟ್ಟಿದ್ರೆ ಸೀಸ್ ಮಾಡ್ತಾರೆ ಗಾಡಿಗಳ್ನ, ಬಂದು ದುಡ್ಡು ಕೊಡ್ತಾನ. ಯಾಕ್ರಿ ಎಲ್ಲ ಇವ್ರುಗಳು ಹಚ್ಚೋದು? ಕಸುಬು ಒಂದು, ನಮ್ಮ ಕಸುಬು ನಮ್ಮದು. ಹೋಯ್ತಿಯಾ ಚಪ್ಪಲ್ ಹೊಡಿ ಕೆಲಸ ನೋಡು ಅಷ್ಟೇ. ಹೌದಾ? ಓಕೆ ಬಸ್ ಅಷ್ಟೇ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.